ರಾಣಾ ಎಲ್ಇಟಿ ಪಾಕಿಸ್ತಾನ ಲಿಂಕ್ ಸಂಬಂಧ ತನಿಖೆ ಮಾಡಬೇಕು ಅಂತ ಹೇಳಿ ಈ ಕಾರಣವನ್ನ ಕೊಟ್ಟು ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿಯನ್ನ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರಣ ನೋಡಿ, ಇದ್ರ ಬಗ್ಗೆ ನಾವು ಆಗ್ಲೇ ಮಾತಾಡ್ತಾ ಇದ್ವಿ ನಾಗೇಂದ್ರ ಬಾಬು. ಎಸ್, ಈ ಲಷ್ಕರ್ ಇ ತೊಯ್ಬಾ ಜೊತೆಗೆ ಈತನ ಕನೆಕ್ಷನ್, ಜೊತೆಗೆ ಈತ ದಾಳಿ ನಡೆಸಿದಂತಹ ಪ್ಲಾನಿಂಗು, ಯಾರ ಜೊತೆ ನೆಟ್ವರ್ಕ್ ಇತ್ತು, ಈ ಎಲ್ಲಾ ವಿಚಾರಗಳನ್ನ ಮುಂದೆ ಇಟ್ಕೊಂಡೇ ಇವರು ಕಸ್ಟಡಿ ಕೇಳ್ತಾರೆ. ಸೊ ಆ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಲಷ್ಕರ್ ಇ ತೊಯ್ಬಾ ಎಲ್ಇಟಿ ಅಂತೇಳಿ ನಾವು ಅವಾಗಲಿಂದ ಹೇಳ್ತಾ ಇದೀವಲ್ಲ, ಎಲ್ಇಟಿ ಅಂದ್ರೆ ಏನು? ಲಷ್ಕರ್ ಇ ತೊಯ್ಬಾ ಅಂತೇಳಿ ಅದರ ಜೊತೆ ನಿರಂತರವಾಗಿ ನಂಟನ್ನ ಹೊಂದಿದಂತ ಈ ತಹವೂರ್ ರಾಣಾ ಆತ ಹೇಗೆ ಅವರ ಸಂಪರ್ಕಕ್ಕೆ ಹೋದ? ಅದಾದ ಬಳಿಕ ಈತ ಕೆನಡಾ ಮೂಲದವನು, ಪಾಕಿಸ್ತಾನದಲ್ಲಿ ಅಲ್ಲಿ ಆರ್ಮಿಯಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದಂಥವ್ರು. ಅಲ್ಲಿ ಆತನ ಪಾತ್ರ ಏನಿತ್ತು ಇದೆಲ್ಲವೂ ಕೂಡ ಈಗ ಆತನಿಂದನೇ ಕಕ್ಕಿಸ್ತಾರಲ್ಲ, ಆತನ ಬಾಯಿಂದನೇ ಎಲ್ಲವೂ ಕೂಡ ಹೊರಬರುತ್ತೆ ಇನ್ಫಾರ್ಮೇಶನ್. ಪಾಕಿಸ್ತಾನದ ನಂಟು, ಪಾಕಿಸ್ತಾನದ ಪಾತ್ರ ಎಲ್ಲವೂ ಕೂಡ ಈಗ ಹೊರಗೆ ಬರುತ್ತೆ. ಆಲ್ರೆಡಿ ಪಾಕಿಸ್ತಾನ ಹೇಳ್ಕೊಂಡ್ಬಿಟ್ಟಿದೆ, ಆತ ನಮ್ಮಲ್ಲಿ ದಾಖಲೆಗಳಿಗೆ ಅರ್ಜಿನೇ ಹಾಕಿರ್ಲಿಲ್ಲ ಅಂತೇಳಿ, ನಮ್ಮವನು ಅಲ್ವೇ ಅಲ್ವಾ ಅಂತೇಳಿ ಪಾಕಿಸ್ತಾನ ಹೇಳ್ಕೊಂಡಿದೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಏನಾಗಬಹುದು? ಈ ತಹವೂರ್ ರಾಣಾನನ್ನ ಎಷ್ಟು ದಿನ ಕಸ್ಟಡಿಗೆ ಕೊಡಬಹುದು? ತಿಹಾರ್ ಜೈಲ್ಗ ಅಥವಾ ಎನ್ಐಎ ಕಸ್ಟಡಿಗ? ಜುಡಿಷಿಯಲ್ ಕಸ್ಟಡಿನ ಅಥವಾ ಎನ್ಐಎ ಕಸ್ಟಡಿನ? ಈ ಎಲ್ಲಾ ಪ್ರಶ್ನೆಗಳಿಗೆ ಕೆಲವು ಹೊತ್ತಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ತಹವೂರ್ ರಾಣಾನನ್ನ ಈ ವಿಚಾರಗಳಿಗಾಗಿ ತನಿಖೆ ಅಗತ್ಯ ಇದೆ, ಹೀಗಾಗಿ ಈತನನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇದೆ ಎನ್ಐಎ ಪರ ವಕೀಲರಿಂದ. ಮುಖ್ಯವಾಗಿ ಲಷ್ಕರ್ ಇ ತೊಯ್ಬಾ ಜೊತೆಗೆ ಈತನ ಸಂಪರ್ಕ, ಮುಂಬೈ ದಾಳಿಯ ವಿಚಾರವಾಗಿ ಈತನ ಪ್ಲಾನಿಂಗ್ ಯಾವ ರೀತಿ ಇತ್ತು, ಯಾರೆಲ್ಲ ಈತನ ಜೊತೆಗೆ ಇದ್ರು, ಈತನಿಗೆ ಎಲ್ಲಿಂದ ದುಡ್ಡು ಬರ್ತಾ ಇತ್ತು, ದಾಳಿಯ ಸಂಚು ಯಾರಿಂದ ಆಗಿತ್ತು, ಎಲ್ಲ ವಿಚಾರಗಳ ಬಗ್ಗೆ ಈಗ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಹೀಗಾಗಿ ತನಿಖೆಗಾಗಿ ಈತನನ್ನ ಕಸ್ಟಡಿಗೆ ಕೊಡಿ ಅಂತ ಈಗಾಗಲೇ ಕೇಳಿದೆ. ಸೊ ಮಾನ್ಯ ಎನ್ಐಎ ನ್ಯಾಯಾಲಯ ಇವರ ಈ ಒಂದು ಮನವಿಯನ್ನ ಪುರಸ್ಕರಿಸಿ ಎಷ್ಟರ ಮಟ್ಟಿಗೆ ಕಸ್ಟಡಿ ಕೊಡಬಹುದು, ಏನು ಎತ್ತ ಅನ್ನೋದು ಸದ್ಯಕ್ಕಿನ ಚರ್ಚಿತ ವಿಷಯ ಮತ್ತು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಷಯ. ವಿಚಾರವಾಗಿ ನಾವು ಈಗಾಗಲೇ ಕಾನೂನು ಪರಿಣಿತರನ್ನ ಮಾತಾಡಿಸುವಂತಹ ಕೆಲಸ ಮಾಡ್ತಾ ಇದ್ವಿ, ವಕೀಲರನ್ನ. ಕೆಲವೇ ಕ್ಷಣಗಳಲ್ಲಿ ನಾವು ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಮಾತಾಡಿಸುವಂತಹ ಕೆಲಸ ಮಾಡ್ತೀವಿ. ಇಲ್ಲಿ ಏನೇನು ಸಾಧ್ಯತೆ ಇರುತ್ತೆ ಅನ್ನೋದ್ರ ಬಗ್ಗೆ, ಈ ಕಾನೂನು ಏನ್ ಹೇಳುತ್ತೆ, ಜೊತೆಗೆ ಈ ನಾರ್ಮ್ಸ್ ಎಲ್ಲ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನಿವೃತ್ತ ಪೊಲೀಸ್ ಕಮಿಷನರ್, ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರಿಂದ ಮಾಹಿತಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ನಮ್ಮ ವ್ಯೂವರ್ಸ್ಗಾಗಿ ನಾವು ಮಾಡ್ತೀವಿ. ಸೊ ಸದ್ಯಕ್ಕೆ ಆ ವಿಚಾರಣೆಯಂತೂ ನಡೀತಾ ಇದೆ. ಈ ವಿಚಾರಣೆಯ ಹಂತದಲ್ಲಿ ಯಾಕೆ ಕಸ್ಟಡಿ ಕೊಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಸೊ ಅದನ್ನ ಮನವರಿಕೆ ಮಾಡಬೇಕಾಗುತ್ತೆ. ಇಂತಿಂತ ಕಾರಣಗಳಿಗಾಗಿ ನಮಗೆ ತಹವೂರ್ ರಾಣಾ ಕಸ್ಟಡಿ ಬೇಕು. ಅದರಲ್ಲಿ ಮುಖ್ಯವಾಗಿ ಈತ ಮುಂಬೈ ದಾಳಿಯನ್ನ ಏನ್ ನಡೆಸಿದ್ದ ಅನ್ನುವಂತ ಆರೋಪ ಇದೆ. ಈತ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ, ಯಾರ್ಯಾರ ಜೊತೆಗೆ ಈತ ಪ್ಲಾನ್ ಮಾಡ್ಕೊಂಡಿದ್ದ, ಈತನ ಟಾರ್ಗೆಟ್ ಕೇವಲ ಮುಂಬೈ ಒಂದೇ ಆಗಿತ್ತಾ ಅಥವಾ ಇನ್ನೂ ಭಾರತದ ಹಲವು ಸ್ಥಳಗಳಲ್ಲಿ ಈತ ಇದೇ ರೀತಿಯ ಒಂದು ಭಯಂಕರ ದಾಳಿಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ನ? ಈ ಡೇವಿಡ್ ಹೆಡ್ಲಿ ಈತನಿಗೆ ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ ಪರಿಚಯ? ಯಾಕಂದ್ರೆ ಈತನೇ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಆತನಿಗೆ ಪಾಸ್ಪೋರ್ಟ್ ಮಾಡಿಸಿಕೊಟ್ಟಿದ್ದ ಅನ್ನುವಂತಹ ಮಾಹಿತಿ. ಈತ ಪಾಕಿಸ್ತಾನದವನು, ಕೆನಡಾ ಪ್ರಜೆ. ಆತ ಪಾಕಿಸ್ತಾನದಲ್ಲಿ ವಾಸಿಸ್ತಾ ಇದ್ದ ಅಮೆರಿಕನ್ ಪ್ರಜೆ. ಸೊ ಇವರು ಸೇರ್ಕೊಂಡು ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅಮೆರಿಕಾದ ಪ್ರಜೆ ಒಬ್ಬ, ಕೆನಡಾದ ಪ್ರಜೆ ಒಬ್ಬ, ಇದ್ರ ಜೊತೆಗೆ ಲಷ್ಕರ್ ಇ ತೊಯ್ಬಾದ ಹಲವು ನಾಯಕರುಗಳು ಈತನ ಜೊತೆಗೆ ಸಾಥ್ ಕೊಟ್ಟು ಭಾರತದ ಮೇಲೆ ವ್ಯವಸ್ಥಿತವಾಗಿ ಇವರು ಸಂಚನ್ನ ರೂಪಿಸಿ ದಾಳಿಯನ್ನ ಮಾಡಿತ್ತು. 166 ಜನ ಆ ಮುಂಬೈ ದಾಳಿಯಲ್ಲಿ ಮೃತಪಟ್ಟರು. ಆ ಒಂದು ದಿನ ಇವತ್ತು ಈ ಕಾರಣೀಕರ್ತ ಇದ್ದ ಅಂತ ಒಂದು ದಿನಕ್ಕೆ ಸೊ ಈತನಿಂದ ಈ ಎಲ್ಲಾ ಮಾಹಿತಿಯನ್ನ ಕಕ್ಕಿಸುವ ಕೆಲಸ ಈಗ ಮಾಡಬೇಕಾಗಿದೆ. ಹೀಗಾಗಿ ಈತನನ್ನ ನಮ್ಮ ಕಸ್ಟಡಿಗೆ ನೀಡಿ ಅಂತ ವಕೀಲರು ಕೇಳಿಕೊಳ್ಳುತ್ತಿದ್ದಾರೆ.
ಜೊತೆಗೆ ಈತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾಗ್ಲಿ, ಈ ಹಸ್ತಾಂತರ ಪ್ರಕ್ರಿಯೆ ಆಗಲಿ, ಈ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡುವಂತಹ ಕೆಲಸ ಮಾನ್ಯ ಪೀಠಕ್ಕೆ ಆಗಿದೆ. ಸದ್ಯಕ್ಕೆ ವಿಚಾರಣೆ ಇದೇ ಹಂತದಲ್ಲಿ ನಡೀತಾ ಇರೋದು. ಎಲ್ಲವನ್ನೂ ಆಲಿಸಿ ಮಾನ್ಯ ಪೀಠದ ವಿವೇಚನೆಗೆ ಬಿಟ್ಟಂತಹ ವಿಚಾರ ಎಷ್ಟು ದಿನ ಕಸ್ಟಡಿ ಕೊಡ್ತಾರೆ. 14 ದಿನ ಅವರು ಡಿಮ್ಯಾಂಡ್ ಇದೆ. ಇವ್ರು ಎಷ್ಟು ದಿನ ಕೊಡಬಹುದು? 14 ದಿನಾನೂ ಕೊಡಬಹುದು, 8 ದಿನ ಕೊಡಬಹುದು, 10 ದಿನ ಕೊಡಬಹುದು. ಈಗ ಈ ರೀತಿ ಕಸ್ಟಡಿಗೆ ಕೊಡುವಂತಹ ಕೆಲಸ ಆಗುತ್ತೆ. ಸೊ ಕಸ್ಟಡಿಗೆ ಒಂದ್ಸರಿ ತೆಗೆದುಕೊಂಡ ನಂತರ, ಅಂದ್ರೆ NIA ಕಸ್ಟಡಿ ಕೊಟ್ಟರು ಅಂತಂದ್ರೆ ಅಲ್ಲಿ ಮತ್ತೆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಬಿಫೋರ್ ಇಂಟ್ರಾಗೇಷನ್ ಮತ್ತೆ ಈತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಈತನ ದೇಹದ ಕಂಡೀಷನ್ಸ್ ಅನ್ನ ನೋಡಿ ಈತನನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗುತ್ತೆ. ಈತ ಅನಾರೋಗ್ಯದ ವಿಚಾರವನ್ನ ಹೇಳ್ಕೊಂಡು ತನಿಖೆಗೆ ಸಹಕರಿಸಲಿಲ್ಲ ಅಂತಂದ್ರೆ ಅದನ್ನು ಪೀಠದ ಗಮನಕ್ಕೆ ತರುವಂತಹ ಕೆಲಸವೂ ಕೂಡ ಆಗುತ್ತೆ. ಸೊ ಈ ರೀತಿಯ ಆಪ್ಷನ್ಸ್ ಗಳೆಲ್ಲವೂ ಕೂಡ ಅಲ್ಲಿ ಇದೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಈಗ ಸದ್ಯಕ್ಕೆ ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ, NIA ಕೋರ್ಟ್ ನಲ್ಲಿ ಇಂಟರೋಗೇಷನ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಕಸ್ಟಡಿಗೆ ಕೇಳುವಂತಹ ಕೆಲಸವೂ ಕೂಡ ಆಗಿದೆ. ಏನಾಗುತ್ತೆ ಕಾದ್ ನೋಡೋಣ. ಈಗ ನಮ್ಮೊಂದಿಗೆ ಮಾಜಿ IPS ಅಧಿಕಾರಿ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಂಥವರು, ಬಿಜೆಪಿ ಮುಖಂಡರು ಕೂಡ ಹೌದು. ಈಗ ಭಾಸ್ಕರ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಭಾಸ್ಕರ್ ಅವರ ನಮಸ್ಕಾರ. ನಮಸ್ಕಾರ. ನಿಮ್ಮನ್ನ ಇಷ್ಟೊತ್ತಲ್ಲಿ ಏನಕ್ಕೆ ಕನೆಕ್ಟ್ ಮಾಡಿದ್ವಿ ಅಂತಂದ್ರೆ, NIA ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಅಂತೇಳಿ ನಿಮ್ಮಿಂದಲೇ ನಾವು ಆ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಲುಪಿಸಬೇಕು ಅನ್ನೋದೊಂದು ಉದ್ದೇಶದಿಂದಾಗಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಒಂದು ವೇಳೆ ಇವತ್ತೇನಾದ್ರೂ ಕೋರ್ಟ್ NIA ಕಸ್ಟಡಿಗೆ ಕೊಟ್ಟಿದ್ದೆ ಆದ್ರೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ಬೋದು ನಮ್ಮ ವೀಕ್ಷಕರಿಗೆ. ಭಾಸ್ಕರ್ ಅವರೇ, ನೋಡಿ, ಈ ಪ್ರಕರಣ 17 ವರ್ಷ ಹಳೆ ಪ್ರಕರಣ. 2008ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು. ಮತ್ತೆ ನಿಜವಾಗ್ಲೂ ಕಾನೂನು ವ್ಯವಸ್ಥೆ, ಕಾಗದ ಕೆಲಸ, ಕಚೇರಿ, ಡಿಪ್ಲೊಮೆಸಿ, ಇದು MEA, MHA, ಮಿನಿಸ್ಟ್ರಿ ಆಫ್ ಲಾ, ಮತ್ತೆ ಎಲ್ಲರೂ ಸೇರಿ ಎಲ್ಲರ ಯಶಸ್ಸಿದು. ಇಂತ ಒಬ್ಬ ಟೆರರ್ ಪ್ಲಾನರ್ ಅನ್ನು ನಾವು ಅಮೆರಿಕಾದಿಂದ ಎಕ್ಸ್ಟ್ರಾಡಿಷನ್ ನಲ್ಲಿ ಸಕ್ಸಸ್ಫುಲ್ ಆಗಿ ನಾವು ವಾಪಸ್ ತಗೊಂಡ್ ಬಂದಿರೋದು. ಈತನನ್ನು ಈಗ ಪಾಕಿಸ್ತಾನ ಕೂಡ ಡಿಸೋನ್ ಮಾಡಿಬಿಟ್ಟಿದ್ದಾರೆ. ಕೆನಡಾ ಆಲ್ಸೋ ಹ್ಯಾಸ್ ಡಿಸೋನ್ಡ್ ಹಿಮ್. ಅಂಡ್ ಅವನಿಗೆ ಅಮೆರಿಕಾದ ಕೂಡ ಎಲ್ಲಾ ಇರೋ ಕಾನೂನುಗಳು ಕೂಡ ಎಕ್ಸಾಸ್ಟ್ ಆದ ನಂತರ ಅವನಿಗೆ ಎಕ್ಸ್ಟ್ರಾಡಿಷನ್ ಅಲ್ಲಿ ಸಕ್ಸಸ್ಫುಲಿ ಹ್ಯಾಸ್ ಬಿನ್ ಬ್ರಾಟ್ ಬ್ಯಾಕ್ ಟು ದ ಕಂಟ್ರಿ. ಈಗ ನಾವು ಇವನ್ಗೆ ಕಸಬ್ಗೆ ಇವನ್ ದೊಡ್ಡ ಹೀರೋ ಆಗಿರ್ಬೋದು, ಬಿಕಾಸ್ ಹಿ ವಾಸ್ ಪ್ಲಾನಿಂಗ್ ದಿ ಎಂಟೈರ್ ಆಪರೇಷನ್ಸ್. ಬಟ್ ಇವನ್ಗೆ ಯಾರು ಸುಪಾರಿ ಕೊಟ್ಟಿದಾರಲ್ಲ ಇದೆಲ್ಲ ಮಾಡ್ಬೇಕು ಅನ್ನೋದು, ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಡೆಪೋಸಿಷನ್. ಇವನು ಏನೇನ್ ಮಾತಾಡ್ತಾನೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮುಂದೆ ಅಂತ, ಅದು ಎಲ್ಲರ ಕುತೂಹಲಕ್ಕಿರೋದು. ಪಾಕಿಸ್ತಾನ ಆರ್ಮಿ ಬಗ್ಗೆ ಹೇಳ್ತಾನ, ISI ಬಗ್ಗೆ ಹೇಳ್ತಾನ, ಪಾಕಿಸ್ತಾನ ಸರ್ಕಾರ ಬಗ್ಗೆ ಹೇಳ್ತಾನ, ಅಥವಾ POK ಯಲ್ಲಿರೋ ಏಜೆನ್ಸಿಗಳ ಬಗ್ಗೆ ಹೇಳ್ತಾನ, ಟೆರರ್ ಫೈನಾನ್ಸಿಯರ್ಸ್ ಬಗ್ಗೆ ಹೇಳ್ತಾನ, ಅಥವಾ ದುಬೈ ಲಿಂಕ್ ಏನಾದ್ರು ಇದೆಯಾ, ಇತ್ಯಾದಿಗಳ ಬಗ್ಗೆ ದೇಶದ ಕುತೂಹಲ ಇದೆ. ವಿ ಹ್ಯಾವ್ ಟು ನೌ see that who is the actual rogue state. ಇನ್ನೊಬ್ಬನ್ಗೆ ಇಷ್ಟು ದೊಡ್ಡ ಅಜೆಂಡಾ ಕೊಡಕ್ಕೆ ಆಗೋದಿಲ್ಲ. ಸೊ ಇವತ್ತು ಅವ್ರಿಗೆ ಪಟಿಯಾಲ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ UAPA ಅಡಿಯಲ್ಲಿ ಮ್ಯಾಕ್ಸಿಮಮ್ 30 days ನಿಮಗೆ ಪೊಲೀಸ್ ಕಸ್ಟಡಿ ಸಿಗತ್ತೆ. ಅಂಡ್ ಇವನ್ ಪರವಾಗಿ ಕೇವಲ ಒಂದು ಲೀಗಲ್ ಹೆಲ್ಪ್ ಮಾತ್ರ, ಟೋಕನ್ ಲೀಗಲ್ ಹೆಲ್ಪ್ ಕೊಟ್ಟಿದ್ದಾರೆ. ಇಲ್ಲಿಗೆ ಓವರ್ ಪವರಿಂಗ್ ಎವಿಡೆನ್ಸ್ ಇವನ್ ಮುಂದೆ ಇದೆ. ಸೊ ಈಗ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಅಂತ ಕೇಳ್ಪಟ್ವಿ ನಾವೀಗ. ಆರ್ಗ್ಯುಮೆಂಟ್ಸ್ ಕೇಳ್ಪಟ್ಟ ನಂತರ ಆಲ್ ಲೈಕ್ಲಿಹುಡ್ ನನಗೆ ಗೊತ್ತಿರೋ ಪ್ರಕಾರ ಇವು NIA ಕಸ್ಟಡಿ ಕೊಡ್ತಾರೆ. NIA ಕಸ್ಟಡಿ ಕೊಟ್ಟ